ಎಲ್ಲರಿಗೂ ನಮಸ್ಕಾರ ಗುರು. ಬೆಳಿಗ್ಗೆ ಎದ್ದಿದ್ದೆ ಗಾಡಿ ತಗೊಂಡು ಹೊಸ ಕಡೆ ಕೊಟ್ಟೆ. ಹಬ್ಬದ ದಿವಸ ಕೂಡ ಹೊಲದಲ್ಲಿ ಹೂವು ಬಿಡಿಸ್ಬೇಕಾದ್ರೆ ನಮ್ಮ ಬಿಂದುಗೆ ಮಾಡ್ತಿದ್ದ ಕಾಮಿಡಿ ಮಾಡಿ ಬಿಂದು ಅಲ್ಲೇ ಬೀಳ್ತಾವೆ. ಆಮೇಲೆ ಹೂವು ಎಲ್ಲ ಆದ್ವು ಅಂತ ಹೇಳಿ ಹೂವು ತಗೊಂಡು ಕೊಟ್ಟು ಬರೋಣ ಅಂತ ಹೊರಟೆ. ಹೂವು ಎಲ್ಲ ಕೊಟ್ಟು ಬಂದು ಊಟ ಮಾಡೋಣ ಅಂತ ಕೂಕೊಂಡ್ರೆ ನಮ್ಮ ಮನೆಗೆ ಪೂರಿ ಬೇಯಿಸೋರೆ. ಎಲ್ಲರ ಮನೆಗೂ ಗೇಣಸ್ ಬೇಯಿಸೋದ್ರಿ. ಅವ್ನ ಅಜ್ಜಿ ನಾಡ ಬಿಸ್ಲಾಗ ತಿಕ್ ಮೂರ್ಕಣ್ಣ ಹೂವು ಬಿಡಿಸೋದು, ಮನೆ ಕೂಕೊಂಡು ಮೇ ಅಂಬೋದು. ಇಲ್ಲಿ ಹಿಡಿಯಂಗಿಲ್ಲ ಏನಿಲ್ಲ. ಈ ಬೆಕ್ಕೆ ನೋಡ್ಕೊಂಡ್ ಕೂಕೊಂಡ್ರೆ ಈ ಬೆಕ್ಕೆ ಯಾರು ನೋಡಿದಾರೆ ಅಂತ ಹೊರಟೆ ಟೈಮ್ ಆತಂತ ಹೇಳಿ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನ ಯಾವರಲ್ಲ ನಿಂದು. ಆಯ್ತು. ಆಮೇಲೆ ಮೊನ್ನೆ ರಾಯಿ ಕಡ್ಡಿ ತಣಿದ್ವಲ್ಲ, ಗೆದ್ಲಿಕ್ತ ತಿನ್ನ ಅಂತ ಹೇಳಿ ಎಲ್ಲ ಬಣವಿ ಇಕ್ಬೇಕಾಯ್ತು. ಪಟಪಟ ಅಂತ ಎಲ್ಲ ಇಕ್ಬಿಟ್ವಿ. ಇನ್ನು ಬಣವಿ ಇಕ್ಕಿದ್ದೆಲ್ಲ ಆಯಿತು. ಇನ್ನು ಸಿರಾಕ್ ಹೋಗ್ಬೇಕಾಯ್ತು ಅಂತ ಹೇಳಿ ಮಂತಕ್ಕೆ ಬಂದು ಗಾಡಿ ತಗೊಂಡು ನಮ್ಮ ಮನೆ ಸಿರಾದ ಕಡೆ ಅಂತ ಹೇಳಿ ಹೊರಟ್ವಿ. ಸಿರಾಕ್ ಹೆಂಗಪ್ಪ ಹೋಗ್ತಿರೋದಂದರೆ ನಮ್ಮ ಟಿಲ್ಲರ್ಗೆ ಇದು ಮುಳ್ಳಲ್ವೇ ತರಬೇಕಾಗಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಬೇರೆ ರೋಡ್ಗಳಿಗೆಲ್ಲ ಸ್ವಲ್ಪ ಗುಂಡಿ ಇದ್ರೆ ಇಲ್ಲಿ ಗುಂಡೆಗೆ ಸ್ವಲ್ಪ ರೋಡ್ ಇರ್ತೈತಿ. ನೀನು ಸಿರಾಕಂತರೂ ಬಂದ್ವಿ. ಅಲ್ಲೋಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತೇಳಿ ಇದೇ ವಿಡಿಯೋಲಿ ಹೇಳ್ತಿದ್ದೀನಿ. ಇದೊಂದು ಮುಳ್ಳಲ್ವೇ ಬಂದುಬಿಟ್ಟು 3200 ರೂಪಾಯಿ ಉದ್ದೊಂದು ಗೂಟ ಬಡ್ದು ಕಳಿಸ್ಯಾರ ನಮ್ಗೆ ಇವತ್ತು. ಆಯಿತು. ಆಮೇಲೆ ಸಿರಾದಿಂದ ಬಂದಿದ್ದು ಸೀದಾ ಸಾಯಂಕಾಲ ಟೈಮ್ ಆಯ್ತು. ಇನ್ನೇನು ಡ್ಯೂಟಿ ಜಾಯ್ನ್ ಆಗಬೇಕು ಅಂತ ಹೇಳಿ ಹೋಗಿದ್ದೆ ಸೀದಾ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.